ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಲೋಕಸಭಾ ಎಲೆಕ್ಷನ್ನ ರಿಸಲ್ಟ್ ಬಂದ ನಂತರ ರಾಜ್ಯ ಕಾಂಗ್ರೆಸ್ನ ಮುಸುಕಿನ ಗುದ್ದಾಟ ಬೇರೆ ಬೇರೆ ರೂಪವನ್ನು ಪ್ರವೇಶಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು DCM ಹುದ್ದೆಗಾಗಿ ಸೃಷ್ಟಿಯಾದಂಥ ಒತ್ತಾಯ ಇರಬಹುದು, ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಸೃಷ್ಟಿಯಾಗಿದ್ದಿರಬಹುದು. ಇದು ಕಾಂಗ್ರೆಸ್ನ ಒಳಗೆ ಆಂತರಿಕವಾಗಿ ಇರುವಂಥ ಬಹುದೊಡ್ಡ ಸಂಘರ್ಷದ ಮುನ್ಸೂಚನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ನಾವು ಇದೇ ಹೊತ್ತಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದು ಉಪಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತೆ. ಇವತ್ತು ಆ ಉಪಮುಖ್ಯಮಂತ್ರಿ ಹುದ್ದೆಯ ಸಂಘರ್ಷ ಏನಿದೆ ಅದಕ್ಕೆ ಮತ್ತೊಂದು ರೀತಿಯ ಟ್ವಿಸ್ಟ್ ಸಿಕ್ಕಿದೆ. ಹೆಚ್ಚುವರಿ DCM ಒತ್ತಾಯಕ್ಕೆ DK ಟೀಮ್ ಚೆಕ್ ಮೇಟ್ ಇಟ್ಟಿದೆ. ಸಿದ್ದು ಪದತ್ಯಾಗ ಆಗಬೇಕು, DK ಶಿವಕುಮಾರ್ ಪದಗ್ರಹಣ ಆಗಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಒಕ್ಕಲಿಗ ಸಮುದಾಯದ ಶ್ರೀಗಳು ಸಿದ್ದು ಸಮ್ಮುಖದಲ್ಲೇ ಈ ಆಗ್ರಹವನ್ನು ಮಾಡಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರ ಆಪ್ತ ಶಾಸಕ ಇದೇ ರೀತಿ ಮಾತನಾಡಿ, ಇವತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಈ ಬೇಡಿಕೆಯನ್ನ ನೇರ ಇಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಇದನ್ನ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿ ಸ್ಥಾನವನ್ನ DK ಶಿವಕುಮಾರ್ ಅವರಿಗೆ ಬಿಟ್ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಈ ಇಡೀ ಬೆಳವಣಿಗೆಯನ್ನು ನಾವು ಸಮಗ್ರವಾಗಿ ನೋಡಿದಾಗ ಕುರ್ಚಿಗಾಗಿ ಭವಿಷ್ಯದ ಯುದ್ಧಕ್ಕೆ ಬರೆಯಲಾಗ್ತಾ ಇರುವಂತ ಮುನ್ನುಡಿ ಇದು ಅಂತ ಗೋಚರಿಸ್ತಾ ಇದೆ. ಇವತ್ತು ನಿನ್ನೆ ಮೊನ್ನೆ ಆಗಿರುವಂತ ಬೆಳವಣಿಗೆಗಳು ಮುನ್ನುಡಿ. ಕಾದಂಬರಿ ಇನ್ನು ರೆಡಿ ಆಗಬೇಕು, ಕಾದಂಬರಿ ರೆಡಿ ಆಗತ್ತೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಇವತ್ತು ಒಕ್ಕಲಿಗ ಸಮುದಾಯದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಗುರುಗಳು ಏನು ಮಾತನಾಡಿದರು? ಕೆಂಪೇಗೌಡ ಜಯಂತಿಯ ವೇದಿಕೆ ಸಿದ್ದು ಸಮ್ಮುಖದಲ್ಲಿ, DK ಶಿವಕುಮಾರ್ ಸಮ್ಮುಖದಲ್ಲಿ ಏನು ಮಾತನಾಡಿದರು ಶ್ರೀಗಳು? ನೋಡೋಣ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಿ, ಈಗ DK ಶಿವಕುಮಾರ್ ಒಬ್ಬರೇ ಇರುವಂತ ವೇದಿಕೆ ಅಂತಾದ್ರೆ ಸ್ವಾಮೀಜಿ ಈ ರೀತಿ ಮಾತನಾಡಿದರೆ ಅದಕ್ಕೆ ಬಹಳ ದೊಡ್ಡ ಅರ್ಥ ಕಲ್ಪಿಸಬೇಕಾದಂಥ ಅಗತ್ಯ ಇಲ್ಲ. ಸ್ವಾಮೀಜಿ ಆಶೀರ್ವಾದ ಮಾಡಿದರು ಅಂತ ನಾವು ಭಾವಿಸಬಹುದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ಸ್ವಾಮೀಜಿ ಮಾಡಿರುವಂಥ ಆಶೀರ್ವಾದ ಅಂತ ಭಾವಿಸಬಹುದು. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿನೂ ಕೂಡ ಇದೆ ಮತ್ತು ಸಿದ್ದರಾಮಯ್ಯ ಅವರನ್ನು ಉಲ್ಲೇಖಿಸಿ ಹೇಳ್ತಾ ಇರೋದು, ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ, ನೀವು ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಅಂತ ಹೇಳ್ತಿದ್ದಾರೆ. ಸ್ವಾಮೀಜಿ ಮಾತನಾಡಿದ್ದು ಸಿದ್ದರಾಮಯ್ಯ ಅವರಿಗೆ ಕೇಳಿಸಿಲ್ಲ ಅಂತ ನೀವು ಭಾವಿಸಿದರೆ ತಪ್ಪದು. ಸಿದ್ದರಾಮಯ್ಯ ಅವರಿಗೆ ಕೇಳಿಸಿದೆ, ಅದಕ್ಕೆ ಅವ್ರು ರಿಯಾಕ್ಟೇ ಮಾಡಿಲ್ಲ. ನೋಡ್ತಾ ಇದ್ದೀರಿ, ಸ್ವಾಮೀಜಿ ಮಾತನಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಕೇಳಿಯೂ ಕೇಳಿಸದ ರೀತಿಯಲ್ಲಿ ಕೂತಿದ್ದಾರೆ, ತಲೆನೂ ಆಡಿಸಿಲ್ಲ. ಕೇಳಿಯೂ ಕೇಳಿಸದ ರೀತಿಯಲ್ಲಿ ಜಾಣ ಮೌನ. ಪಕ್ಕದಲ್ಲಿ DK ಶಿವಕುಮಾರ್ ಅವರ ರಿಯಾಕ್ಷನ್ ನೋಡಿ, ಅವರು ಕೂಡ ನನಗೂ ಅಲ್ಲಾಗ್ತಾ ಇರುವಂಥ ಭಾಷಣಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳುತ್ತಿದ್ದಾರೆ. ಅಂದರೆ ಅವ್ರು ಮಾತನಾಡ್ತಾ ಇರೋದು ನನಗೆ ಕೇಳ್ತಾ ಇದೆ, ಅಂದರೆ ಅವ್ರು ಮಾತನಾಡ್ತಾ ಇರೋದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನಾನೇನು ಮಾತನಾಡಿಸ್ತಾ ಇರೋದಲ್ಲ ಅನ್ನೋ ಮುಖಭಾವ ಅದು. ಸೊ ಇದು ಇಬ್ಬರ ಜಾಣತನ. ಒಬ್ಬರು ಕೇಳಿಯೂ ಕೇಳಿಸಿಕೊಳ್ಳದ ರೀತಿಯಲ್ಲಿ, ಮತ್ತೊಬ್ಬರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಯಾಕೋ ಸ್ಕ್ರಿಪ್ಟೆಡ್ ಅಂತ ಅನಿಸುತ್ತೆ ನೋಡಿದರೆ.
ನೋಡೋಣ, ಮುಂದಕ್ಕೆ ಇದಕ್ಕೆ ಉತ್ತರ ಸಿಗಬಹುದು ಅಂತ ನಾವು ಭಾವಿಸೋಣ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಅವರಿಗೆ ಈ ಪರಿಸ್ಥಿತಿ ಮುಜುಗರದ ಸನ್ನಿವೇಶವನ್ನ ಸೃಷ್ಟಿಸಿದ್ದು ನಿಜ. ಇನ್ನು ಸ್ವಾಮೀಜಿ ಮಾತನಾಡಿದ್ದನ್ನ, ವೇದಿಕೆಯಲ್ಲಿ ಮಾತನಾಡಿದ್ದನ್ನು ನೋಡಿದರೆ, ಎಷ್ಟೋ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಚಪ್ಪಾಳೆಗೋಸ್ಕರ ಮಾತನಾಡಿದಾಗ ಆ ರೀತಿ ಆಗತ್ತೆ ಕೆಲವರಿಗೆಲ್ಲ. ನಾನು ಸ್ವಾಮೀಜಿಗೆ ಆಗತ್ತೆ ಅಂತ ಹೇಳ್ತಿಲ್ಲ. ಯಾರೋ ಒಬ್ಬರು ಭಾಷಣ ಮಾಡುವಾಗ ಚಪ್ಪಾಳೆಗೋಸ್ಕರ ಮಾತನಾಡುವಾಗ ಒಂದು ರೀತಿ ಬೇರೆ ಏನೋ ಮಾತನಾಡಿ ಹೋಗುತ್ತೆ, ಬಾಯಿ ತಪ್ಪಿ ಮಾತನಾಡಿಬಿಡ್ತಾರೆ. ಆ ರೀತಿನ ಸ್ವಾಮೀಜಿ ಮಾತನಾಡಿರೋದು ಅಂತ ಕೇಳಿದರೆ ನೋ, ಅಲ್ಲ. ಸ್ವಾಮೀಜಿ ಉದ್ದೇಶಪೂರ್ವಕವಾಗೇ ಇದನ್ನು ಮಾತನಾಡಿದ್ದಾರೆ, ಪ್ರಜ್ಞಾಪೂರ್ವಕವಾಗೇ ಇದನ್ನು ಮಾತನಾಡಿದ್ದಾರೆ. ಯಾಕೆ ಅಂತಂದರೆ ಸ್ವಾಮೀಜಿ ಆ ನಂತರ ಮತ್ತೆ ಮಾಧ್ಯಮದವರ ಜೊತೆಗೆ ಮಾತನಾಡಿದರು. ಆ ವೇಳೆಯೂ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿದರು ಮತ್ತು ಅದಕ್ಕಿಂತಲೂ ಕಟುವಾಗಿ ಮಾತನಾಡಿದರು. ಸ್ವಾಮೀಜಿ ಏನು ಮಾತನಾಡಿದರು ಆ ನಂತರ ನೋಡೋಣ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಾಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು DK ಶಿವಕುಮಾರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಈಗಲೇ ಬಿಟ್ಕೊಟ್ರೆ ಒಳ್ಳೆಯದು. ಈಗಲೇ ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಾಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು DK ಶಿವಕುಮಾರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಈಗಲೇ ಬಿಟ್ಕೊಟ್ರೆ ಒಳ್ಳೆಯದು. ಈಗಲೇ ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯ ಅವರು. ಸ್ವಾಮೀಜಿ ಪ್ರಜ್ಞಾಪೂರ್ವಕವಾಗಿಯೇ ಆ ಮಾತುಗಳನ್ನು ಆಡಿರೋದು ಸ್ಪಷ್ಟ. ಯಾಕಂತಂದರೆ ಅವರು ಮತ್ತೆ ಕೇಳ್ತಾ ಇರೋದು ಇಷ್ಟೇ, ಈಗಲೇ ಬಿಟ್ಟು ಕೊಡಬೇಕು. ಅಂದರೆ 1 ವರ್ಷ ಏನು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಾಯಿತು ಸಿದ್ದರಾಮಯ್ಯ, ಈಗಲೇ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ನಾನು ಆಗಲೇ ವೇದಿಕೆಯಲ್ಲಿ ನಡೆದಂಥ ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇಡೀ ಬೆಳವಣಿಗೆ ಸಿದ್ದರಾಮಯ್ಯ ಅವರನ್ನು ವಿಚಲಿತಗೊಳಿಸಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದಕ್ಕೊಂದಿಷ್ಟು ಕಾರಣಗಳಿದ್ದಾವೆ, ನೋಡೋಣ. ಕೆಂಪೇಗೌಡ ಜಯಂತಿಯಲ್ಲಿ ಸಿದ್ದರಾಮಯ್ಯ ಅವರ ಪದತ್ಯಾಗಕ್ಕೆ ಪ್ರಚೋದನೆಯನ್ನು ಕೊಡಲಾಗಿದೆ. ಅಂದರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ, DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸ್ವಾಮೀಜಿ ದಿಢೀರ್ ಈ ರೀತಿ ಮಾತನಾಡಿರೋದು ಸಿದ್ದರಾಮಯ್ಯ ಅವರು ವಿಚಲಿತರಾಗೋದಕ್ಕೆ ಕಾರಣ ಆಯಿತು. ವೇದಿಕೆ ಇಳಿದ ಕೂಡಲೇ ಅವರಿಗೆ ಮೈಕ್ ಹಿಡಿದಾಗ ಏನು ಹೇಳ್ತೀರಿ ಸರ್ ಇದರ ಬಗ್ಗೆ ಅಂತ ಹೇಳಿದಾಗ, ನಾನು ಏನೂ ಹೇಳಲ್ಲ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಆನಂತರ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ 2 ವೈರುಧ್ಯಗಳವು. ಅಂದರೆ ಆಂತರಿಕ ಪ್ರಜಾಪ್ರಭುತ್ವ ಒಂದಾದರೆ ಹೈಕಮಾಂಡ್ ಆದೇಶ ಮತ್ತೊಂದು. ಸೊ ಇಲ್ಲಿ ಎರಡನ್ನೂ ಕೂಡ ಅವರು ಮಿಕ್ಸ್ ಮಾಡ್ತಿದ್ದಾರೆ CM. ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ನಮ್ಮದು, ಹೈಕಮಾಂಡ್ ಪಾರ್ಟಿ ನಮ್ಮದು ಅಂತ ಹೇಳ್ತಿದ್ದಾರೆ. ಯಾವುದು ಅಂತ ಗೊತ್ತಿಲ್ಲ, ಒಂಥರ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಆಪ್ತ ಸಚಿವರು ಬ್ಯಾಟಿಂಗ್ ಕೂಡ ಶುರು ಮಾಡಿದ್ದಾರೆ. ವೇದಿಕೆ ಮೇಲೆ ಸ್ವಾಮೀಜಿ ಅವರು ಕೂಡ ಒಂದು ನೋಡಪ್ಪ, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್. ಇನ್ ದಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಹಂಗೆ. ಏನು ಹೇಳಿದಪ್ಪ ನಮಗೆ ಗೊತ್ತಿಲ್ಲ, ಎಲ್ಲ ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ. ಸಿದ್ದರಾಮಯ್ಯ ಅವರೇನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ, ಹಿಂಗೆ CM ಬದಲಾವಣೆ ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಳಿದ್ರಿಂದ ವರ್ಷ ಆಯ್ತು. ಹೈಕಮಾಂಡ್ ಹೈಕಮಾಂಡ್ ಇರ್ತಾರೆ, ಎಲ್ಲರೂ ಸರಿಯಾಗಿ ಉತ್ತರ ಕೊಡೋರು ಅವರು. ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಅದಾவது ಹೈಕಮಾಂಡ್ ಮಾಡ್ತಾರೆ. ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ನೋಡೋದಿಲ್ಲ. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ. ಮಾತಿನ ಪ್ರಕಾರ ನಡ್ಕೊಂತಾರೆ ಅವರು. ಒಂದಿಷ್ಟು ಬಣ DK ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕು ಅಂತೇಳಿ. ಈಗ ಹೈಕಮಾಂಡ್ ಐತಲ್ಲ ಗೊತ್ತಿಲ್ಲ ಅನ್ಬೋದು. ಶಿವಗಂಗಾ ಬಸವರಾಜ್ ಅವರು ಪದೇ ಹೇಳ್ತಿದ್ದಾರೆ ಸರ್ CM ಬದಲಾವಣೆ ಆಗಲಿ ಅಂತೇಳಿ. ಅವ್ನಿಗೆ ಏನಾರು ಜಾಸ್ತಿ ಮಾಡೋರು ಅಂತ ಹೇಳ್ತಿರ್ಬೇಕು.
ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಅಪ್ ಇರೋದು. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ನೀವೇ ಒಬ್ರು ಸಚಿವ ಸಂಪುಟದಲ್ಲಿ ಇದ್ದೀರಲ್ಲ ಸರ್, ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀರಿ. ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ ನನಗೆ, ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಇಂಥದ್ದನ್ನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಇನ್ನು ಈ ಬೆಳವಣಿಗೆಯ ಆಳಕ್ಕೆ ಇಳಿದರೆ ಇಡೀ ಆ ಹೇಳಿಕೆಗಳು ಬರ್ತಾ ಇರುವಂಥ ಹೇಳಿಕೆಗಳೇನಿದ್ದಾವೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅನ್ನೋದೇನಿದೆ, ಇದು ಜಂಟಲ್ ರಿಮೈಂಡರ್ ಥರ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಉಳಿದೊಂದು 4-7 ಜನರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಲಿ ಅಂತ ಅವ್ರು ಮಾತನಾಡಿದರು. ಇವತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ನಾನು ಆಗಲೇ ಹೇಳಿದೆ ಜಂಟಲ್ ರಿಮೈಂಡರು ಅಂತಂದರೆ ಹೆಂಗೆ ಅಂತಂದರೆ, ನೀವೊಂದು ಲೋನ್ ತೆಗೆದುಕೊಂಡಿರ್ತೀರಿ. ಲೋನ್ ಇದ್ದು EMI ಡೇಟು 10ನೇ ತಾರೀಕು ಅಂತ ಅಂದ್ಕೊಳ್ಳೋಣ. 2ನೇ ತಾರೀಕಿಗೋ 3ನೇ ತಾರೀಕಿಗೋ 4ನೇ ತಾರೀಕಿಗೋ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿರಿ, ಇಂತಿಂಥ ದಿನ ನಿಮ್ಮ EMI ಕಟ್ ಆಗುತ್ತೆ ಅಂತ ಮೆಸೇಜ್ ಬರುತ್ತೆ. ಜಂಟಲ್ ರಿಮೈಂಡರು ಅಂತ ಮೆಸೇಜ್ ಬರುತ್ತೆ. ಅದೇ ರೀತಿ ಹಿಂದೊಮ್ಮೆ ನಮಗೂ ನಿಮಗೂ ಒಪ್ಪಂದ ಆಗಿತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡೋದರ ಬಗ್ಗೆ, ಅದು ನಿಮಗೆ ನೆನಪಿರಲಿ ಅನ್ನೋದನ್ನು ನೆನಪು ಮಾಡಿಸುವಂಥ ಪ್ರಯತ್ನ ಇದು ಸಿದ್ದರಾಮಯ್ಯ ಅವರಿಗೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅಧಿಕಾರ ಹಸ್ತಾಂತರದ ನೆನಪನ್ನು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮಾಡಿಸ್ತಾ ಇದ್ದಾರೆ. 1 ವರ್ಷ ಆಯಿತು ಸರ್ ನೀವು ಮುಖ್ಯಮಂತ್ರಿಯಾಗಿ, 1 ವರ್ಷ ಕಳೆದು ಹೋಯಿತು, ಇವತ್ತೋ ನಾಳೆನೋ ನಾಡಿದ್ದೋ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅದು ನಿಮಗೆ ನೆನಪಿರಲಿ, ನಿವೃತ್ತಿಯ ದಿನಗಳು ಹತ್ತಿರ ಬರ್ತಿದೆ ನಿಮಗೆ ಅಂತ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನೊಂದು, ನೀವಾಗೇ ಬಿಟ್ಟು ಕೊಟ್ಟರೆ ಒಳ್ಳೆಯದು, ಸ್ವಯಂ ಪ್ರೇರಿತವಾಗಿ. ಇಲ್ಲ ಅಂತಾದರೆ ಬೇರೆ ದಾರಿಯ ಹುಡುಕಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಸಂದೇಶವೂ ಕೂಡ ಇವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಅದು ಶಿವಗಂಗಾ ಮಾತನಾಡಿದ್ದಿರ್ಬೋದು, ಸ್ವಾಮೀಜಿ ಮಾತನಾಡಿದ್ದಿರಬಹುದು. ನೀವಾಗಿ ಬಿಟ್ಟು ಕೊಟ್ಟರೆ ಕರೆಕ್ಟು, ಯಾವುದೇ ಸಂಘರ್ಷ ಇರೋದಿಲ್ಲ. ಕೊಡದಿದ್ದರೆ ಬೇರೆ ದಾರಿಯ ಹುಡುಕಾಟ ಅನಿವಾರ್ಯ ಆಗತ್ತೆ ಅನ್ನೋ ಸಂದೇಶ ಅಲ್ಲಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವಂಥ ಕೂಗು ಕೇಳೋದರ ಹಿಂದೆ ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ ಅಂತ ನಾನು ಆಗಲೇ ಹೇಳ್ತಾ ಹೋದೆ. ಇದರಲ್ಲಿ ಇನ್ನೊಂದು ವಿಚಾರವೂ ಕೂಡ ಅಡಗಿದೆ. ನಿನ್ನೆ ಮೊನ್ನೆ ಎಲ್ಲ ಕೇಳಿ ಬರ್ತಾ ಇತ್ತಲ್ಲ ಜೋರಾಗಿ, ಉಪಮುಖ್ಯಮಂತ್ರಿಗಳ ಸಂಖ್ಯೆ ಹೆಚ್ಚಾಗಬೇಕು ಅಂತ. ಆ ಉಪಮುಖ್ಯಮಂತ್ರಿಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದನ್ನು ಬಾಯಿ ಮುಚ್ಚಿಸುವಂಥ ಪ್ರಯತ್ನವೂ ಕೂಡ ಇದು ಇದ್ದಂಗೆ ಕಾಣಿಸ್ತಾ ಇದೆ. DCM ಅಸ್ತ್ರ ಏನು ಪ್ರಯೋಗ ಆಗಿದೆ, ಅದಕ್ಕೆ CM ಬದಲಾವಣೆಯೇ ಪ್ರತ್ಯಸ್ತ್ರ ಅಂತ ಡಿ ಕೆ ಶಿವಕುಮಾರ್ ಟೀಮು ಭಾವಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ದು ಆಪ್ತರು ಪ್ರಸ್ತಾಪ ಮಾಡ್ತಾ ಇರೋದು ಹೆಚ್ಚುವರಿ ಉಪಮುಖ್ಯಮಂತ್ರಿಗಳು ಬೇಕು ಸಮುದಾಯವಾರು. ಅದಕ್ಕೆ ಈಗ CM ಬದಲಾವಣೆಯ ಪ್ರತ್ಯಸ್ತ್ರವನ್ನು ರೆಡಿ ಮಾಡಿದಂಗೆ ಕಾಣಿಸ್ತಾ ಇದೆ. ಸಿದ್ದು ಆಪ್ತರನ್ನು ಬಾಯಿ ಮುಚ್ಚಿಸೋದಕ್ಕೆ ಈ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ. ಹೆಚ್ಚುವರಿ DCM ಅಂತ ಏನಾದರೂ ಮಾತೆತ್ತಿದ್ರೆ ಮುಖ್ಯಮಂತ್ರಿ ಕುರ್ಚಿನೂ ಕೂಡ ಉಳಿಯಲ್ಲ ಅನ್ನೋ ಎಚ್ಚರಿಕೆ ಇದು. ಸಿದ್ದು ಚಾಣಾಕ್ಷತನ ಏನಿತ್ತು, ಉಪಮುಖ್ಯಮಂತ್ರಿಗಳು ಹೆಚ್ಚುವರಿ ಬೇಕು ಅಂತ ಕೇಳಿಸುವಂಥ ಚಾಣಾಕ್ಷತನ, ಅಥವಾ ತನ್ನ ಆಪ್ತರ ಮೂಲಕ ಅದನ್ನು ಪ್ರಸ್ತಾಪ ಮಾಡಿಸುವಂಥ ಚಾಣಾಕ್ಷತನ, ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಆಟ ಆಡೋದಕ್ಕೆ ನಿಮಗೆ ಮಾತ್ರ ಅಲ್ಲ ಬರೋದು, ನಮಗೂ ಬರುತ್ತೆ. ನೀವು ಆಟ ಆಡಿದರೆ ನಾವು ಆಟ ಆಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಅವರ ಮಾತಿನಲ್ಲಿ, ಅಂದರೆ ಅವರ ಆಪ್ತರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಕೆಂಪೇಗೌಡ ಜಯಂತಿಯಲ್ಲಿ ಇವತ್ತು ಕಂಡು ಬಂದಂಥ ಆ ದೃಶ್ಯ ಕೇವಲ ಸ್ವಾಮೀಜಿ ಹೇಳಿಕೆಗಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಆಳಕ್ಕೆ ಇಳಿದರೆ ರಾಜಕೀಯ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇನ್ನು ಇದು ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಆರ್ ಅಶೋಕ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಹೇಳಿದ್ಮೇಲೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ, ನಾನು 15 ಸರಿ ಬಜೆಟ್ ಮಂಡಿಸಿದ್ದೀನಿ, ಈ ಥರ ಎಲ್ಲ ಹೇಳ್ತಾರಲ್ಲ, ಅವ್ರಿಗೇನಾದ್ರೂ ಗೌರವ ಇದ್ರೆ ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದಮೇಲೆ ನನಗನ್ಸುತ್ತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ಅದೇ ವೇದಿಕೆ ಮೇಲೇನೆ ಹೇಳ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಇಲ್ಲ ಅಂದಿದ್ರೆ ರಿಪ್ಲೈ ಮಾಡಬೇಕಾಯ್ತು.
ಇಲ್ಲ ಡಿ ಕೆ ಶಿವಕುಮಾರ್ ರಿಪ್ಲೈ ಮಾಡಬೇಕಾಯ್ತು. ಯಾರು ರಿಪ್ಲೈ ಮಾಡಿಲ್ಲ ಅಂದ್ರೆ ಇದು ಈ ಸರ್ಕಾರದಲ್ಲಿರುವಂತ ಬೇಗುದಿ ಏನಿದೆ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಒಂದು ಕೌಂಟರ್ಗೆ ಕೌಂಟರ್ 3 ಡಿ ಕೆ ಸುರೇಶ್ ಅವರ ಸೋಲಿರ್ಬೋದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಟ್ರೂಪು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಭಿನ್ನಮತೀಯ ಟ್ರೂಪ್ಗಳು, ಈ ಟ್ರೂಪ್ಗಳ ಮಧ್ಯೆ ಕಳೆದ ಒಂದು ವಾರದಿಂದನೂ ನೋಡ್ತಾ ಇದ್ದೀನಿ, ವಾರ್ ನಡೀತಾ ಇದೆ ಮೀಡಿಯಾ. ಇನ್ನು ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಒಂದು ಅನುಮಾನ ಸಹಜವಾಗಿ ಮೂಡುತ್ತೆ. ಈ ಬೆಳವಣಿಗೆ ಮುಂದಿನ ಸಂಘರ್ಷದ ಕಾದಂಬರಿ, ಸಂಘರ್ಷದ ಸುದೀರ್ಘ ಕಾದಂಬರಿಯ ಮುನ್ನುಡಿಯ ರೀತಿಯಲ್ಲಿ ಕಾಣ್ತಾ ಇರೋದು. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಜಟಾಪಟಿ ಸುದೀರ್ಘ ಸಂಘರ್ಷದ ಮುನ್ನುಡಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ನಾವು ನೋಡಿರೋದು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಸ್ಥಿತಿ ಇದು. ಕಾರಣ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರೋದಿಲ್ಲ. ಸುಮ್ಮನೆ ಕೂರೋದು ಅಂತಂದರೆ ಯಾಕೆ ಅಂತಂದರೆ, ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿ ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದು ಮಾತುಕತೆಯಾಗಿತ್ತು ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಮಧ್ಯೆ. ಬಟ್ ಗೆಹ್ಲೋಟ್ ಅವರು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿದ್ದರು. ಛತ್ತೀಸ್ಗಢದಲ್ಲೂ ಕೂಡ ಬಘೇಲ್ ಮತ್ತು TS ಸಿಂಗ್ ಅವರ ಮಧ್ಯೆ ಇದೇ ರೀತಿಯ ಒಂದು ಒಪ್ಪಂದ ಆಗಿತ್ತು ಅನ್ನೋ ಮಾಹಿತಿ. ಬಟ್ ಭೂಪೇಶ್ ಬಘೇಲ್ ಅಧಿಕಾರ ಬಿಟ್ಟು ಕೊಡಲಿಲ್ಲ. ಆ ಇಬ್ಬರ ಪರಿಸ್ಥಿತಿ ನನಗೆ ಬರಬಾರದು ಅಂತ ಡಿ ಕೆ ಶಿವಕುಮಾರ್ ಮುನ್ನೆಚ್ಚರಿಕೆ ವಹಿಸಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಅಧಿಕಾರ ಹಸ್ತಾಂತರ ಆಗಲೇಬೇಕು, ನಾನು ಮುಖ್ಯಮಂತ್ರಿ ಆಗಲೇಬೇಕು. ಅದಕ್ಕೆ ಬೇಕಾದಂಥ ಸುದೀರ್ಘ ಸಂಘರ್ಷಕ್ಕೆ ಬೇಕಾದಂಥ ತಯಾರಿಯನ್ನ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮು ರೆಡಿ ಮಾಡಿಕೊಳ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ತುಂಬ ಸಿಂಪಲ್ ಆಗಿ ಮುಗಿದು ಹೋಗುವಂಥ ವಿಚಾರ ಅಲ್ಲ ಇದು. ಆ ಕಡೆ DCM ದಾಳ ಉರುಳೋದಕ್ಕೂ, ಈ ಕಡೆ ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಮತ್ತು ಆ ಸಂಬಂಧ ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಏನಾಗಿತ್ತು ಅಥವಾ ಆಗಿದೆ ಅಂತ ಹೇಳಲಾಗಿತ್ತು ದೆಹಲಿಯಲ್ಲಿ, ಅದಕ್ಕೆ ಲಿಂಕ್ ಆಗತ್ತೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥ ಬೆಳವಣಿಗೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಶ್ಲೇಷಣೆಗೆ ಹಿರಿಯ ಪತ್ರಕರ್ತ ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಮತ್ತು ಇವತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಮಾತನಾಡಿದ್ದನ್ನು ನೋಡಿದರೆ, ಒಂದೇ ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನೋಡೋಣ. ನಮ್ಮ ರಾಜ್ಯಕ್ಕೆ ಮಂತ್ರಿಗಳಿಗೆ MP ಗಳಿಗೆ ಹೊಸದಾಗಿ ಗೆದ್ದಿರೋರಿಗೆ ಹಳಬರಿಗೆ ಎಲ್ಲರೂ ಕೂಡ ನಾವು ಕರೆದಿದ್ದೇವೆ. ಹಳಬರು ಅನ್ನೋ ರಾಜ್ಯಸಭಾ ಮೆಂಬರ್ಸ್ ಎಲ್ಲರೂ ಕೂಡ ಕರೆದಿದ್ದೇವೆ. ಯಾವುದಾದ್ರು ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳೇನಿದೆ ಅವೆಲ್ಲ ಕೂಡ ಅವ್ರಿಗೆ ಗಮನಕ್ಕೆ ತಂದು ಮುಂದಕ್ಕೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಲಿ ಅಂತೇಳಿ ನಂಬರ್ 1. ಎರಡನೇದು ರಾಜಕಾರಣ ಆಯಿತು. ಈಗ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ, ರಾಜ್ಯಕ್ಕೆ ಸಿಗಬೇಕಾದಂಥ ನ್ಯಾಯ, ಅನುದಾನ, ಕೊಟ್ಟ ಮಾತು ಎಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರಿಗೆಲ್ಲ ಕೆಲವು ಮಾಹಿತಿಯನ್ನು ಹೊಸಬರಿಗೆಲ್ಲ ಕೆಲವೆಲ್ಲ ಕೊಡ್ತೇವೆ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕಾರ ಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ. ಸ್ವಾಮೀಜಿ ಅವರು ಹೇಳಿರೋದ್ರ ಬಗ್ಗೆ, ನಿಮ್ಮ ಪರವಾಗಿ ಮಾತಾಡಿರೋದ್ರ ಬಗ್ಗೆ ನೀವೇ ಸ್ವಾಮೀಜಿ ಅವರು ಉತ್ಸಾಹದಿಂದ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ಸಂಸದರ ಸಭೆಯನ್ನ ಕರೀತೀರಿ, ಕೇಂದ್ರದಲ್ಲಿ ಬಾಕಿ ಇರುವಂತಹ ಯೋಜನೆಗಳನ್ನ ರಾಜ್ಯಕ್ಕೆ ತಲುಪಿಸಬೇಕು ಅಂತ. ಇದುವರೆಗೂ ಕೂಡ ಅಂತಿಮ ಹಂತವನ್ನ ಯಾವ ಸರ್ ನಾನಾಗಲೇ ಕೇಳ್ತಿದ್ದೆ ನಿಮ್ಮ ಹತ್ರ. ಒಂದು ಸ್ವಾಮೀಜಿ ಮಾತನಾಡಿರೋದು, ನಿನ್ನೆ DK ಆಪ್ತರು ಮಾತನಾಡಿರೋದು. ಅಂದರೆ ಇದು ಜಂಟಲ್ ರಿಮೈಂಡರ್ ಫಾರ್ ಜಂಟಲ್ಮ್ಯಾನ್ ಅಗ್ರಿಮೆಂಟಾ? ರಕ್ಷಿತ್, ನಿನ್ನೆ ಕೂಡ ಇದೇ ಸಬ್ಜೆಕ್ಟ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅವಾಗ ಒಂದು ಮಾತು ನಾವು ಮಾತಾಡ್ಕೊಂಡ್ವಿ, ಏನಂದ್ರೆ ಮೇಲಾಟ ಮೊದಲಾಗಿದೆ, ಸಂಘರ್ಷ ಮುಂದುವರಿಯುತ್ತೆ, ಅದಕ್ಕೆ ತಕ್ಕದಾಗಿದೆ, ಅದಕ್ಕೆ ಎವಿಡೆನ್ಸ್ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಬಟ್ ಈ ಡೆವಲಪ್ಮೆಂಟ್ ನ ಒಂದು ದೊಡ್ಡ ಮುಖ್ಯಾಂಶ ಏನು ಅಂತಂದ್ರೆ, ಇದುವರೆಗೂ ಅಂದ್ರೆ ಮೇ 20ನೇ ತಾರೀಕು ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಏನು ಫಾರ್ಮ್ ಆಯ್ತು, ಅವತ್ತಿಂದ ಇವತ್ತಿನವರೆಗೂ ಧ್ವನಿ ಪೂರ್ತಿ ಸಿದ್ದರಾಮಯ್ಯ ಅವರ ಪರವಾಗಿತ್ತು. ಅಂದ್ರೆ ಸಾಕಷ್ಟು ಜನ MLAಗಳು ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಇದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆಮೇಲೆ ಇತ್ತೀಚೆಗೆ
ಏನು DCMಗಳು 5 ಬೇಕು ನಮ್ಗೆ, ಆಮೇಲೆ ಈವನ್ KPCC ಪ್ರೆಸಿಡೆಂಟ್ ಚೇಂಜ್ ಆಗ್ಬೇಕು, ಇಂತ ಮಾತುಗಳೆಲ್ಲ DK ಶಿವಕುಮಾರ್ ವಿರುದ್ಧ ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಬರ್ತಾ ಇತ್ತು. ಅವಾಗ ನಮಗೆ ಬರ್ತಾ ಇದ್ದಂತ ಭಾವನೆ ಏನು ಅಂತಂದ್ರೆ, ಇದೆಲ್ಲ ಒಂದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಕ್ಯಾಂಪ್ ಮಧ್ಯದಲ್ಲಿ ಸಂಘರ್ಷ ಅಂತೂ ನಡೀತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ಪರವಾಗಿರುವಷ್ಟು ಏನೋ ಬೆಂಬಲ ಅಂದ್ರೆ ಶಾಸಕರ ಧ್ವನಿ DK ಶಿವಕುಮಾರ್ ಅವರ ಪರವಾಗಿ ಕಾಣಿಸ್ತಾ ಇಲ್ವಲ್ಲ ಅನ್ನುವಂತ ಒಂದು ಅನುಮಾನ ಇತ್ತು. ಆದ್ರೆ ನಿನ್ನೆಯಿಂದ ಅದರಲ್ಲೂ ಶಿವಗಂಗಾ ಬಸವರಾಜ್ ಅವರು ಓಪನ್ ಆಗಿ ಹೇಳಿದ್ರಲ್ಲ, ಏನಂದ್ರೆ ನೀವು DK ಶಿವಕುಮಾರ್ ಅವ್ರನ್ನ, ಶಿವಕುಮಾರ್ ಸಾಹೇಬ್ರನ್ನ, ಅವರು ಆಫ್ಟರ್ ಆಲ್ ಈಸ್ ದಿ MLA ಹೂ ಟುಕ್ ಓತ್ ಆನ್ ಹಿಸ್ ನೇಮ್. DK ಶಿವಕುಮಾರ್ ಅವರ ಹೆಸರ ಮೇಲೆ ಅವರು ಪ್ರಮಾಣ ವಚನ ತಗೊಂಡ್ರು. ಅವ್ರು ಹೇಳ್ತಾರೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ, ಆಮೇಲೆ ಡಜನ್ DCMಗಳನ್ನಾದ್ರೂ ಮಾಡ್ಕೊಳ್ಳಿ, ಯಾರನ್ನೇನಾದ್ರೂ ಮಾಡ್ಕೊಳ್ಳಿ. ಅದು ನನ್ನ ಪ್ರಕಾರ ಈ ಬೆಳವಣಿಗೆಯ ಮೊದಲನೆಯ ಒಂದು ಇಲಾಕ್ವೆಂಟ್ ಸ್ಪಷ್ಟವಾದಂತಹ ಒಂದು ತಿರುವು. ಅಂದ್ರೆ DK ಶಿವಕುಮಾರ್ ಕ್ಯಾಂಪ್ ಇಂದ ನಾವು ಕೂಡ, ನೀವು ಹೇಳಿದ್ರಲ್ಲ, ನಾವು ಕೂಡ ಏನು ಸುಮ್ಮನೆ ಇರೋದಿಲ್ಲ, ನಾವು ಆಟ ಆಡ್ತೀವಿ, ಅದು ಮೊದಲನೇದು. ಎರಡನೇ ಸ್ಟೆಪ್ ನೋಡಿ, ಅದು ಕೆಂಪೇಗೌಡ ಜಯಂತಿ ಉತ್ಸವದ ಸಂದರ್ಭವನ್ನೇ ಆರಿಸ್ಕೊಂಡಿದ್ದಾರೆ. ಅಂದ್ರೆ ಕೆಂಪೇಗೌಡ ಅವ್ರನ್ನ, ಕೆಂಪೇಗೌಡ ನಾಡಪ್ರಭುವಾಗಿರ್ಬೋದು, ನಾಡಪ್ರಭುವಾಗಿ ಎಲ್ಲ ಕುಲ ಎಲ್ಲ ಸಮುದಾಯಕ್ಕೆ ಅವರು ಪ್ರಭು. ಆದ್ರೆ ಇವರು ಒಕ್ಕಲಿಗರ ಸಮುದಾಯದ ಒಂದು ಸಿಂಬಲ್, ಒಂದು ಐಕಾನ್ ಆಗಿ ಮಾಡ್ಕೊಂಡಿದ್ದಾರಲ್ಲ, ಅಂತ ಒಬ್ಬ ವ್ಯಕ್ತಿಯ ಜಯಂತಿ ಉತ್ಸವದ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವಂತ ಒಂದು ಮಠ ಅಂದ್ರೆ ಆದಿಚುಂಚನಗಿರಿ ಮಠನೂ ಇದೆ, ಇದು ಒಕ್ಕಲಿಗ ಸಂಸ್ಥಾನ ಮಠ ಚಂದ್ರಶೇಖರ ಸ್ವಾಮೀಜಿಯವರು, ಅವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಅದೇನು ಸ್ಪಷ್ಟವಾಗಿ ಯಾವುದೇ ಒಂದು ಅಂಬಿಗ್ಯುಟಿ ಇಲ್ಲದೆ ಸಿದ್ದರಾಮಯ್ಯ ಅವ್ರಿಗೆ ಈ ತರ ಹೇಳ್ತಾ ಇದ್ದಾರೆ. ಏನಂತ ನೋಡಿ, ನೀವು ಇದು ಅಧಿಕಾರವನ್ನ ಸ್ವಾದ ಮಾಡಿದ್ದೀರಾ, ಅನುಭವಿಸಿದ್ದೀರಾ, ಈಗ ನೀವು DK ಶಿವಕುಮಾರ್ ಅವ್ರಿಗೆ ಕೊಡಬೇಕು, ಆಮೇಲೆ ಇದು ಸಿದ್ದರಾಮಯ್ಯ ಅವರು ಮಾತ್ರನೇ ಮಾಡ್ಬೇಕಾಗಿರುವಂತದ್ದು, ಬೇರೆ ಯಾರ ಕೈಲೂ ಆಗಲ್ಲ. ಅಂದ್ರೆ ಅರ್ಥ ಸಿದ್ದರಾಮಯ್ಯ ಅವರು ರಿಪ್ಲೇಸ್ ಆಗ್ಬೇಕು ಅನ್ನೋದು ಬಹಳ ಪ್ರಬಲವಾದಂತಹ, ಬಹಳ ಎಫೆಕ್ಟಿವ್ ಆದಂತಹ ವೇದಿಕೆಯಿಂದ, ಎಫೆಕ್ಟಿವ್ ಆದಂತಹ ವ್ಯಕ್ತಿಯಿಂದ ಇಳಿಸ್ದಂಗಾಯ್ತು. ಅಂದ್ರೆ ನೀವು ಹೇಳ್ದ ಹಾಗೆ ಇಲ್ಲಿ ಪಿಕ್ಚರ್ ಅಭಿ ಬಾಕಿ ಹೇ, ಅಂದ್ರೆ ಸಾಗಾ ಅಂದ್ರೆ ದೊಡ್ಡ ಕಾದಂಬರಿ, ದೊಡ್ಡ ಕಾವ್ಯ, ದೊಡ್ಡ ಪುರಾಣ ಅದು ಮೊದಲಾಗಿದೆ. ಆದ್ರೆ ಇದಕ್ಕೆ ಆ ಒಂದು ಆರಂಭ ಹಂತದ ಬಹಳ ದೊಡ್ಡ ಘಟ್ಟ ಇದು. ಅಂದ್ರೆ DK ಶಿವಕುಮಾರ್ ಫಾರ್ ದಿ ಫಸ್ಟ್ ಟೈಮ್ ಕಣಕ್ಕಿಳಿದು ನಾನು ಇದ್ದೀನಿ ಅಂತ ತೊಡೆತಟ್ಟಂತ ಒಂದು ಸಂಕೇತ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು, ಈಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು, ಇವತ್ತು KN ರಾಜಣ್ಣ ಇಂಥವ್ರಿಗೆಲ್ಲ ನಾನು ತಾಕೀತ್ ಮಾಡಿದ್ದೀನಿ, ಇನ್ಮೇಲೆ ನೀವ್ ಹಿಂಗೆಲ್ಲ ಮಾತಾಡಬಾರ್ದು, DCM CM ಆಮೇಲೆ ಅಧ್ಯಕ್ಷರು ಚೇಂಜ್ ಆಗೋದು, ಈ ತರದನ್ನೆಲ್ಲ ಮಾಡಬಾರ್ದು, ಏನಂದ್ರೆ ಶಿಸ್ತು ಇಟ್ಕೊಳ್ಬೇಕು. ಇದೇ ಮಾತನ್ನ, ಇದೇ ಕೆಲಸವನ್ನ ಮುಂಚೆ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆನೂ ಬರುತ್ತೆ. ಅಂದ್ರೆ ಇಷ್ಟೆಲ್ಲ ಬೇಕಾಗಿದೆ, ಇದೆಲ್ಲ ಆದ್ಮೇಲೆನೆ ಈ ಒಂದು ಕೆಲಸ ಮಾಡ್ಬೇಕಾಗಿತ್ತ ಅಂತ ಸಿದ್ದರಾಮಯ್ಯ ಅವ್ರ ಕಡೆಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಅದರ ಜೊತೆಗೆ ಯಾರು ಚಂದ್ರಶೇಖರ ಸ್ವಾಮೀಜಿ ಅವರ ಕೈನಲ್ಲಿ ಈ ಮಾತನ್ನ ಅಥವಾ ಬಾಯಲ್ಲಿ ಈ ಮಾತನ್ನ ಆಡಿಸೋ ಹಾಗೆ ಅಥವಾ ಅವ್ರನ್ನ ಈ ರಂಗಕ್ಕೆ ಎಳೆದಿದ್ದಾರೋ ಅವ್ರ ಮೇಲೂ ಕೂಡ ಒಂದು ಆರೋಪ ಬರುತ್ತೆ. ಏನು ಅಂತಂದ್ರೆ, ಈ ರಾಜಕೀಯಕ್ಕಾಗಿ ಒಕ್ಕಲಿಗ ಸಮುದಾಯವನ್ನ ಉಪಯೋಗಿಸ್ಕೊಂಡ್ರು, ಮತ್ತೆ ಒಕ್ಕಲಿಗ ಸಮುದಾಯವನ್ನ ಡಿವೈಡ್ ಆಗೋ ಹಾಗೆ ಮಾಡಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಇದೇ DK ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿ ಮೇಲೆ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ವೇಲ್ಡ್ ಅಟ್ಯಾಕ್ ಮಾಡ್ತಾರೆ. ಅದು ಯಾಕೆ ಅಂತಂದ್ರೆ, ಈಗ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳು, ಅದು ಶೋಭಾ ಕರಂದ್ಲಾಜೆ ಅವರು, CN ಮಂಜುನಾಥ್ ಅವರು, ಆಮೇಲೆ ವಿ ಸೋಮಣ್ಣ ಅವರು, ಇವರೆಲ್ಲ ಅಂದ್ರೆ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಬೆಲ್ಟ್ ನ ಒಂದು ಲೋಕಸಭಾ ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿಗಳೆಲ್ಲ ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ. ಆಮೇಲೆ ಆಚೆ ಕಡೆ ಬಂದು ಆರ್ ಅಶೋಕ್ ಅವರು ಒಂದ್ ಮಾತು ಹೇಳ್ತಾರೆ, ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ಆಶೀರ್ವಾದ ಬಿಜೆಪಿ ಅವರಿಗಿದೆ. ಅಂದ್ರೆ ಆದಿಚುಂಚನಗಿರಿ ಮಠ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವಂತಹ ಬಹಳ ಪ್ರಮುಖವಾದ ಮಠ ಅಂತ ಅನ್ನಿಸ್ಕೊಂಡಿದೆ. ಅಂತ ಸಮಯದಲ್ಲಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬಾರ್ದು, ಸ್ವಾಮೀಜಿಗಳಿಗೆ ಯಾಕೆ ಇದೆಲ್ಲ ರಾಜಕೀಯ? ಹಾಗಾದ್ರೆ ಈ ಚಂದ್ರಶೇಖರ ಸ್ವಾಮೀಜಿಗಳಿಗೂ ಈ ಮಾತನ್ವಯ ಆಗುತ್ತಲ್ಲ. ಅಂದ್ರೆ ಎರಡು ಮಠಗಳು, ಎರಡು ನಾಯಕರ ಬಗ್ಗೆ, ಎರಡು ಪಕ್ಷಗಳಲ್ಲಿ, ಎರಡು ಪಕ್ಷಗಳ ವಿಚಾರದಲ್ಲಿ ಮಾತಾಡ್ತಾ ಇವೆ ಅಂದ್ರೆ ಒಕ್ಕಲಿಗ ಸಮುದಾಯವನ್ನು ಕೂಡ ರಾಜಕೀಯಕ್ಕೆ ಡಿವೈಡ್ ಮಾಡಿದಂತ ಒಂದು
ಆರೋಪವನ್ನ ಇವರು ಕೂಡ ಎದುರಿಸಬೇಕಾಗತ್ತೆ ಅನ್ಸುತ್ತೆ ರಕ್ಷಿತ್. ಎಸ್, ಥ್ಯಾಂಕ್ ಯು ಶಿವಶಂಕರ್ ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಂದಂತೂ ಸ್ಪಷ್ಟ, ಇಲ್ಲಿ ಸಂಘರ್ಷದ ಮುನ್ನುಡಿ ಕಾಣ್ತಾ ಇದೆ. ಪ್ರಮುಖವಾಗಿ ಮೊನ್ನೆಯಿಂದ ಪ್ರಸ್ತಾಪ ಆದಂಥ ಉಪಮುಖ್ಯಮಂತ್ರಿಯ ದಾಳ ಅಥವಾ ಹೆಚ್ಚುವರಿ ಉಪಮುಖ್ಯಮಂತ್ರಿಯ ದಾಳ, ಈಗ ಪ್ರಸ್ತಾಪ ಆಗ್ತಾ ಇರುವಂಥ ಮುಖ್ಯಮಂತ್ರಿ ಬದಲಾವಣೆಯ ದಾಳ, ಇದರ ಎರಡರ ಹಿಂದೆಯೂ ಕೂಡ ಅಲ್ಟಿಮೇಟ್ಲಿ ಇರೋದು ಆ ಪವರ್ ಶೇರಿಂಗ್ ಅನ್ನ ಅಥವಾ ಅಧಿಕಾರ ಹಸ್ತಾಂತರವನ್ನು ತಪ್ಪಿಸಿಕೊಳ್ಳೋದಕ್ಕೆ DCM ದಾಳ ಪ್ರಯೋಗ ಆಗ್ತಾ ಇದ್ರೆ, ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿ ಬದಲಾವಣೆಯ ದಾಳ ಪ್ರಸ್ತಾಪ ಆಗ್ತಾ ಇರೋದು ಸ್ಪಷ್ಟ. ಮತ್ತು ಬರ್ತಾ ಇರುವಂಥ ಸಂದೇಶವೂ ಕೂಡ, ಎರಡೂ ಟೀಮ್ನಿಂದ ಬರ್ತಾ ಇರುವಂಥ ಸಂದೇಶವೂ ಕೂಡ ಬಹಳ ಸ್ಪಷ್ಟ ಇದೆ. ಬಟ್ ಇಲ್ಲಿ ಶಿವಶಂಕರ್ ಸರ್ ಆಗಲೇ ಹೇಳಿದರು, ಇದು ಇವತ್ತು ನಾಳೆಗೆ ಮುಗಿದು ಹೋಗುವಂಥ ಸಂಘರ್ಷದ ರೀತಿಯಲ್ಲಿ ಕಾಣ್ತಿಲ್ಲ. ಸುದೀರ್ಘ ಸಂಘರ್ಷದ ಮುನ್ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.